ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 13 ಇಂದಿನ ಸಂಚಿಕೆಯಲ್ಲಿ ಎಲ್ಲರೂ ಲುಕ್ ಮಿಸ್ಟರ್ ವಿರಾಟ್, ಶುರ್ ವೈಫ್ ಎಂದರು. ವಿರಾಟ್ ಜೋರಾದ ಉಸಿರು ತಗೊಂಡು ಹಿಂದೆ ತಿರುಗಿ ನೋಡಿದ್ರೆ ಅವಳು ಹಾಕಿರೋ ಬಟ್ಟೆಗೂ ಅವಳಿರುವ ಅಲಂಕಾರಕ್ಕೂ ಸ್ವಲ್ಪನೂ ಮ್ಯಾಚ್ ಆಗ್ತಿರ್ಲಿಲ್ಲ. ಸ್ವಲ್ಪ ಜನ ಗುಸು ಗುಸು ಪಿಸು ಪಿಸು ಎನ್ನೋಕೆ ಶುರು ಮಾಡಿದ್ರು. ಎಷ್ಟೇ ದುಡ್ಡಿದ್ರು ಲೆವೆಲ್ ನೋಡಿ ಸಂಬಂಧ ಮಾಡಬೇಕು ಎನ್ನುವ ಮಾತು ವಿರಾಟ್ ಪಿತ್ತನ ನೆತ್ತಿ ಕತ್ತಿಸಿತು. ಮುಂದೆ ವಿರಾಟ್, ಎಕ್ಸ್ಕ್ಯೂಸ್ ಮೀ ಎಂದು ಸೀದಾ ಬಂದವನೇ ಅಲ್ಲೇ ಇದ್ದ ಹುಡುಗಿ ಬಳಿ ಹೋಗಿ ಏನೋ ಶ್ರೀ ಕಡೆ ಕೈ ತೋರಿಸಿ ಹೇಳ್ದ. ಆ ಹುಡುಗಿ ಬಂದು, ಹಲೋ ಮೇಡಮ್, ನಾನು ಸರ್ ಸೆಕ್ರೆಟ್ರಿ, ಸೊ ಬನ್ನಿ ಎಂದು ಅವಳ ಕೈ ಹಿಡಿದು ಸ್ವಲ್ಪ ಎಳೆದುಕೊಂಡು ಹೋಗುವಂತೆ ರೂಮ್ಗೆ ಕರ್ಕೊಂಡೋಗಿ, ಸರ್ ನಿಮ್ಮನ್ನು ರೆಡಿ ಮಾಡೋಕ್ಕೆ ಹೇಳಿದ್ದಾರೆ ಎಂದು ಹುಡುಗಿನ ಮಿರರ್ ಮುಂದೆ ಕೂರಿಸಿದ್ಲು. ಮುಖಕ್ಕೆ ಹೆಚ್ಚಾದ ಮೇಕಪ್ ಮಾಡಿ ಕಣ್ಣಿಗೆ ಗಾಢ ಕಣ್ಕಪ್ಪು, ಗಾಢ ಲಿಪ್ಟಿಕ್ಕು, ಹೀಗೆ ತುಸು ಹೆಚ್ಚೆ ಅಂದವಾಗಿ ಕಾಣುವಂತೆ ರೆಡಿ ಮಾಡಿ ಹೊಸದಾಗಿ ತೊಡಿಸಿದ್ದ ಮದುವೆಕಾಯಿ ಬಳೆನ ಬಿಚ್ಚೋಕೆ ನೋಡಿದ್ಲು. ಶ್ರೀ ಬೇಡ ಎಂದು ಕೈ ಕಿತ್ಕೊಂಡ್ಲು. ಆ ಹುಡುಗಿ ಶ್ರೀ ಮುಖ ನೋಡಿ, ಮೇಡಮ್ ಇದು ಈ ಡ್ರೆಸ್ಗೆ ಸೂಟ್ ಆಗಲ್ಲ ಎಂದಳು. ಶ್ರೀ ಕೋಪದಲ್ಲೇ ಬೇರೆ ಕಡೆ ಮುಖ ತಿರುಗಿಸಿ ತನ್ನ ಕೈ ಬಳೆಯನ್ನು ತೆಗೆಯದಂತೆ ಹಿಡಿದಿದ್ಲು. ಆ ಸೆಕ್ರೆಟ್ರಿ ಬೇಸರದಲ್ಲೇ ಹೊರಗೋಗ್ತಾಳೆ. ಶ್ರೀ ಇವ್ರೇನು ಅಂದುಕೊಂಡಿದ್ದಾರೆ ಎಂದು ಬೈಕೊಂಡಿದ್ದ ಹುಡುಗಿ ಮುಂದೆ ಹುಬ್ಬು ಗಂಟಿಗೆ ನಿಂತಿದ್ದ ವಿರಾಟ್. ಅವನನ್ನು ನೋಡಿ ಹುಗುಳು ನುಂಗಿದ್ಲು ಹುಡುಗಿ. ವಿರಾಟ್ ಕೋಪದಲ್ಲೇ ಎಲ್ಲಿಂದ ಗಂಟು ಬಿದ್ದೋ ಎಂದುಕೊಂಡೆ ಅವಳ ಮುಡಿಯಲ್ಲಿದ್ದ ಹೂ ಬಿಚ್ಚಿದ. ಅವಳ ಕೈಯಲ್ಲಿದ್ದ ಬಳೆನ ಬಿಚ್ಚೋಕೆ ಅವಳ ಕೈ ಹಿಡಿದು ಹೇಳಿದ್ರೆ, ಪಾಪದ ಹುಡುಗಿಗೆ ಅವು ಸ್ವಲ್ಪ ಟೈಟ್ ಇದ್ದಿದ್ರಿಂದ ಕೈ ನೋವಾಗ್ತಿತ್ತು. ಬಟ್ ವಿರಾಟ್ ಅವಳ ಕಡೆನೂ ನೋಡದೆ ಅವಳ ಬಳೆನ ಬಿರುಸಾಗಿ ಎಳೆದು ಒಂದೆರಡು ಮೂರು ಬಳೆ ಹೊಡೆದಾಕಿದಾಗ ಅವಳ ಕೈಯಲ್ಲಿ ರಕ್ತ ಜರುಗಿತು. ಶ್ರೀ ಅಷ್ಟು ಸಮಯ ತನ್ನ ನೋವನ್ನು ಹಲ್ಲು ಕಚ್ಚಿ ತಡೆದಿದ್ಲು. ಬಟ್ ಈಗ ಆ ಬಳೆ ಚೂರು ಅವಳ ಸಾಫ್ಟ್ ಕೈಗೆ ಚುಚ್ಚಿದಾಗ ತಡೆಯೋಕ್ಕಾಗದೆ ಎಂದು ಮುಖ ಕಿವುಚಿ ಕೈ ಎಳ್ಕೊಂಡ್ಲು ಹಿಂದೆ. ವಿರಾಟ್ ಅವಳ ಮುಖ ನೋಡಿ ಎಳ್ಕೊಂಡೋಗಿ ಸೋಪ್ ಕೈಗೆ ಹಾಕಿ ಅಷ್ಟು ಬಳೆಗಳನ್ನು ಬಿಚ್ಚಿದ. ಮುಖಕ್ಕೆ ಮಾಡಿದ ಮೇಕಪ್ ಓಕೆ ಅನಿಸಿದ್ರು ಸ್ಟಿಕ್ಕರ್ ಕೂಡ ದೊಡ್ಡ ಅನಿಸಿ ಸ್ವಲ್ಪ ಚಿಕ್ಕದ ಹೆಟ್ಟ. ಇನ್ನೇನಾದರೂ ಇದೆಯಾ ಎಂದು ಒಮ್ಮೆ ಮೇಲಿಂದ ಕೆಳಗೆ ನೋಡಿದ್ರೆ ಅವಳು ದುಪ್ಪಟನ ಮೈ ತುಂಬ ಹೊತ್ತು ನಿಂತಿದ್ಲು. ವಿರಾಟ್ ಅದನ್ನು ಕಿತ್ತ. ಶ್ರೀ ಬೆಚ್ಚಿ ತನ್ನ ಕೈಗಳನ್ನು ಡೀಪ್ ಆಗಿರುವ ಎದೆ ಭಾಗವನ್ನು ಮುಚ್ಚಿದ್ಲು ನೋಡಿ ವಿರಾಟ್ ಅವಳ ಕೈ ಕಿತ್ತು ಆ ಲೆಹೆಂಗಾದ ದುಪ್ಪಟ ಸ್ಟೈಲ್ ಆಗಿ ಒಂದು ಕಡೆ ಹಾಕಿದ್ರು ಅವನಿಗೆ ಇನ್ನೂ ಏನೋ ಸರಿ ಇಲ್ಲ ಎನ್ನುವಂತೆ ಇನ್ನೊಮ್ಮೆ ಚೆಕ್ ಮಾಡ್ದ. ಅವನ ಕಣ್ಣಿಗೆ ಈಗ ಬಿದ್ದಿದ್ದು ಶ್ರೀ ಕೊರಳಲ್ಲಿ ಇದ್ದ ತಾಳಿಯ ದಾರ. ಅದನ್ನು ನೋಡಿ, ಇದನ್ನು ತೆಗೆದು ಇದನ್ನು ಹಾಕೋ ಎಂದ. ಶ್ರೀ ಅವನು ಹಿಡಿದಿದ್ದ ನೆಕ್ಲೆಸ್ ನೋಡಿ, ಇದನ್ನು ತೆಗಿಬೇಕಾ ಎಂದು ತಾಳಿ ಹಿಡಿದು ತೋರಿಸಿದ್ಲು. ವಿರಾಟ್ ತನ್ನ ಹಣೆಯನ್ನು ನೀವುತ್ತಾ, ಲುಕ್ ನನಗೆ ಟೈಮ್ ಇಲ್ಲ, ಬೇಗ ಬೇಗ ಅದನ್ನು ತೆಗೆದಾಕಿ ಇದನ್ನು ಹಾಕೊಂಡು ಬಾ ಎಂದ. ಶ್ರೀ ಇದು ತಾಳಿ, ಇದನ್ನು ಹಾಗೆಲ್ಲ ತೆಗಿಬಾರ್ದು ಅಂತಾರೆ ಎಂದಳು ಮೆಲ್ಲಗೆ. ವಿರಾಟ್ ನೋಡು, ಇದೆಲ್ಲ ಕೇಳೋ ಟೈಮ್ ಅಂಡು ಪೇಷನ್ಸ್ ಎರಡೂ ನನ್ನಲ್ಲಿಲ್ಲ. ಡ್ಯಾಡ್ ಏನೋ ಒಂದು ಪಾರ್ಟಿ ಇಟ್ಟಿದ್ದಾರೆ, ನೀನು ನನ್ನ ಜೊತೆ ಬರಬೇಕು ಅಂದರೆ ಹೀಗೆ ಬರಬೇಕು. ಆಗಲೇ ಬಂದಿದ್ದಲ್ಲ ಹಳ್ಳಿ ಗುಗ್ಗು ಥರ, ಆ ಥರ ನಮ್ಮ ಮನೆ ಕೆಲಸದವರು ಇರಲ್ಲ, ಹಾಗಿದ್ದೆ ನೀನು. 4 ಜನ ಜೊತೆ ಬೆರೆತಾಗ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ದಿನಕ್ಕಾದರೂ ಅಳವಡಿಸ್ಕೊ ಎಂದು. ಇದೆಲ್ಲ ನಿನಗೆ ನಾನು ಯಾಕೆ ಹೇಳಬೇಕು? ಕ್ವಿಕ್, ಅಲ್ಲಿ ನಿನಗಾಗೆ ವೈಟಿಂಗ್. ಅಲ್ಲಿ ಬಂದು ಏನು ಮಾತಾಡೋದು ಬೇಡ, ಜಸ್ಟ್ ಹಾಯ್ ಹಲೋ ಅಂದರೆ ಸಾಕು ಎಂದು ಅವನೇ 3 ಗಂಟೆ ಹಾಕಿದ ತಾಳಿ ತೆಗೆದು ಡೈಮಂಡ್ ಸೆಟ್ ಹಾಕಿ ಈಗ ಓಕೆ ಎಂದವನು ಹೈ ಹೀಲ್ಡ್ ಸ್ಲಿಪ್ಪರ್ ಚೂಸ್ ಮಾಡಿದರೆ ಶ್ರೀಪಾಡು ಆ ದೇವರಿಗೆ ಪ್ರೀತಿ. ಅವಳು ತಾಳಿ ಅಂದರೆ ಇಷ್ಟೇನಾ? ನನ್ನಮ್ಮ ಅಪ್ಪ ಕಡ್ಡಿದ ತಾಳಿನ ಕೊರಳಿಗೆ ಗಾಯ ಆದರೂ ಬಿಚ್ಚದ ಇದ್ರು. ಬಟ್ ಇಲ್ಲಿ ಎಂದುಕೊಂಡವಳು ಅವನು ತೆಗೆದ ತಾಳಿನ ನೋಡುತ್ತಿದ್ಲು. ವಿರಾಟ್ ಹೇ ಹಲೋ ಎಂದು ಚಿಟಿಕಿ ಹೊಡೆದು ಅವಳನ್ನು ಎಚ್ಚರಿಸಿ ಸ್ಲಿಪ್ಪರ್ ಹಿಡ್ದ. ಶ್ರೀ ಅದನ್ನು ನೋಡಿ ಕಣ್ಣು ದೊಡ್ಡ ಆಯಿತು. ಯಾಕಂದರೆ
ಅಷ್ಟುದ್ದ ಸ್ಲಿಪ್ಪರ್ನಲ್ಲಿ ಅವಳಿಗೆ ನಡೆಯೋದಿರಲಿ, ನಿಲ್ಲೋಕ್ಕೂ ಬರ್ತಿರ್ಲಿಲ್ಲ. ವಿರಾಟ್, ಬೇಗ ಹಾಕು ಎಂದ. ಶ್ರೀ ಹಾಕಿ ನಿಂತಳು. ಬಟ್ ಬೀಳುವಂತಾಗಿದ್ದುದನ್ನು ನೋಡಿ ಅವನೇ ಅವಳ ಕೈ ಹಿಡ್ದ. ಶ್ರೀ 2 ಹೆಜ್ಜೆ ಇಟ್ಲು ಕಷ್ಟಪಟ್ಟು. ಅವನು 2 ಹೆಜ್ಜೆ ಕೈ ಹಿಡಿದವನು ಅವಳು ಇನ್ನೂ ನಡೆಯೋಕ್ಕಾಗದೆ ಅವನ ತೋಳನ್ನು ಹಿಡಿದಿದ್ದು ನೋಡಿ ಕೈ ಕೊಡುವಿ. ಛೇ, ಎಲ್ಲ ನನ್ನ ಕರ್ಮ. ನನ್ನ ಮರ್ಯಾದೆ ಕಳಿಬೇಕಂತಲೇ ಡ್ಯಾಡಿ ಹೀಗೆ ನಿನ್ನ ಜೊತೆ ಮದುವೆ ಮಾಡಿಸಿದ್ರು ಅನಿಸುತ್ತೆ. ಹೀಗೆ ಹೊರಗೆ ಹೇಗೆ ಕರ್ಕೊಂಡು ಹೋಗೋದು ಎಂದು ಕೋಪದಲ್ಲೇ ಶ್ರೀ ಕಡೆ ನೋಡಿದ್ರೆ ಅವಳಾಗಲೇ ಕಣ್ಣು ತುಂಬಿ ನಿಂತಿದ್ದಾಳೆ. ವಿರಾಟ್ ಕೋಪದಲ್ಲೇ ದವಡೆ ಬಿಗಿದು, ಬಾಯಿ ಮುಚ್ಚು, ಒಂದು ಡ್ರಾಪ್ ಕಣ್ಣೀರು ಹೊರಗೆ ಬಂದರೆ ನಾನು ಸುಮ್ಮನೆ ಇರಲ್ಲ. ಇಷ್ಟೆಲ್ಲ ಮೇಕಪ್ ಮಾಡಿದ್ಮೇಲೆ ಒಳ್ಳೆ ಗುಳ ಅಂತ ಅಳ್ತಿದೆಯಲ್ಲ. ಅಳಬೇಕಾದವನು ನಾನು, ನೀನಲ್ಲ ಎಂದ್ಕೊಂಡು ನೋಡು, ಹೇಗಾದ್ರೂ ಮಾಡಿ ಆ ಟೇಬಲ್ವರೆಗೂ ನಿನ್ನ ಹಿಡ್ಕೊಂಡು ಹೋಗ್ತೀನಿ. ಆಮೇಲೆ ನೀನು ಅಲ್ಲೇ ಇರು. ಅವರೆಲ್ಲ ಹೋದ್ಮೇಲೆ ಅದನ್ನು ಕೈಯಲ್ಲಾದರೂ ಹಿಡ್ಕೋ, ಇಲ್ಲ ತಲೆ ಮೇಲಾದರೂ ಹಿಡ್ಕೊಂಡು ಬಾ ಎಂದು ತಲೆ ಕೊಡುವಿ ಬಾ ಎಂದು ಅವಳ ಕೈ ಹಿಡ್ದ. ಅಷ್ಟೆಲ್ಲ ಮಾತಾಡಿದ ಮೇಲೆ ಆಟ ಛಲ ಇರುವ ಯಾವ ಹೆಣ್ಣಾದರೂ ಸುಮ್ಮನೆ ಇರೋಕ್ಕೆ ಸಾಧ್ಯ ಇದೆಯಾ? ಶ್ರೀ ಕೂಡ ಮನದಲ್ಲೇ ಇದನ್ನು ಹಾಕ್ಕೊಂಡು ಮೆಲ್ಲಗೆ ಸರಿಯಾಗಿ ಹೆಜ್ಜೆ ಇಟ್ಟರೆ ಸಾಕು ಎಂದುಕೊಂಡವಳು ತುಂಬಿದ್ದ ಕಣ್ಣೀರನ್ನು ಹೊರಗೆ ಬರಲು ಬಿಡದೆ ತಲೆ ಹಿಡಿದು ವಿರಾಟ್ ಜೊತೆ ಮೆಲ್ಲಗೆ ಹೆಜ್ಜೆ ಹಿಡುತ್ತಿದ್ರು. ಅವಳಿಗೆ ಬ್ಯಾಲೆನ್ಸ್ ತಪ್ಪುತ್ತೀನಿ ಅನ್ನೋ ಭಯ. ವಿರಾಟ್ ಅಸಮಾಧಾನದ ಉಸಿರು ಬಿಟ್ಟು ಕೈ ಚಾಚಿದ ಅವಳ ಕೈಗಾಗಿ. ಅವಳು ತನ್ನ ಜೀವನದಲ್ಲಿ ಹೀಗೆ ಇಷ್ಟು ದೊಡ್ಡ ಮತ್ತು ಕಾಸ್ಟ್ಲಿ ಸ್ಲಿಪ್ಪರ್ ಹಾಕಿರೋದೇ ಇದೇ ಮೊದಲು ಬಾರಿ. ಹೇಗಾದ್ರೂ ಮಾಡಿ ಇವ್ರು ಹೇಳಿದಂತೆ ಆ ಟೇಬಲ್ ಕಡೆ ಹೋಗುವವರೆಗೂ ನಾನು ಕಷ್ಟಪಟ್ಟು ನಡೆದು ಬಿಡ್ತೀನಿ ಎಂದು ವಿಧಿ ಇಲ್ಲದೆ ಅವನ ಕೈಗೆ ತನ್ನ ಕೈ ಬೆಸೆದ್ಲು. ಇಬ್ಬರು ಕೈಗೆ ಕೈ ಬೆಸೆದು ಪಾರ್ಟಿ ಹಾಲ್ಗೆ ಎಂಟರ್ ಆಗ್ತಾರೆ. ಎಲ್ಲರೂ ಬಿಗ್ ಕ್ಲಾಪ್ನೊಂದಿಗೆ ವೆಲ್ಕಮ್ ಮಾಡಿದ್ರು ಇಬ್ಬರನ್ನ. ವಿರಾಟ್ ಹೇಳಿದಂತೆ ಅಲ್ಲಿದ್ದ ಟೇಬಲ್ ಕಡೆ ಹೋಗಿ ಕೂತ ಹುಡುಗಿ ಮೊದಲು ಅವಳ ಕಾಲಿಗೆ ಹಾಕಿದ ಸ್ಲಿಪ್ಪರ್ ತೆಗೆದ್ಲು. ನಂತರ ತನ್ನ ಪರಿಸ್ಥಿತಿ ನೆನೆದು ಬೇಸರದಲ್ಲೇ ಒಮ್ಮೆ ಅಲ್ಲೇ ದೂರದಲ್ಲಿ ಬಂದ ಗೆಸ್ಟ್ಗಳನ್ನು ನಗುತ್ತಾ ವೆಲ್ಕಮ್ ಮಾಡುತ್ತಿದ್ದ ವಿರಾಟ್ ಕಡೆ ನೋಡಿದ್ಲು. ಯಾಕೋ ವಿರಾಟ್ ಅವಳಿಗೆ ಸೂಟಬಲ್ ವ್ಯಕ್ತಿ ಅನ್ನಿಸ್ಲಿಲ್ಲ. ತಾಳಿ ಬೆಲೆ ಗೊತ್ತಿಲ್ಲದ ವ್ಯಕ್ತಿಗೆ ತಾಳಿ ಕಟ್ಟಿಸಿಕೊಂಡವಳ ಬೆಲೆನೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಎಂದುಕೊಂಡು ನಿಟ್ಟುಸಿರು ಬಿಟ್ಟು ಮುಂದೆ ಏನು ಮಾಡೋದು ಎಂದು ಯೋಚನೆಗೆ ಬಿದ್ಲು. ಶ್ರೀ ಪಾರ್ಟಿಗೆ ಹೋಗಿದ್ದಷ್ಟೇ ಅಲ್ಲಿಗೆ ಇವಳನ್ನು ನೋಡಿ ಮಾತಾಡಿಸಿದ್ದ ಗೆಸ್ಟ್ಗಳ ಮುಂದೆ ನಗು ಮುಖದಲ್ಲಿ ಅಲು ಎಂದವಳೆ ವಿನಃ ಮತ್ತೊಂದು ವರ್ಡ್ ಅವಳ ಬಾಯಿಂದ ಬರಲಿಲ್ಲ. ಇನ್ನು ಕೆಲವರು ಶ್ರೀ ಒಬ್ಳು ಡ್ರೈವರ್ ಮಗಳು ಎಂದು ತಿಳಿದಿದ್ದರಿಂದ ಅವಳ ಬಳಿ ಮಾತಾಡೋದಿರಲಿ ಅಲ್ಲಿಗೆ ಬರುವ ದೊಡ್ಡತನ ತೋರಲಿಲ್ಲ. ಪಾರ್ಟಿ ಮುಗಿತು. ಬಂದ ಗೆಸ್ಟ್ಗಳ ಜೊತೆ ಡಿನ್ನರ್ ಮುಗಿಸಿದ ವಿರಾಟ್ ಶ್ರೀ ಬಗ್ಗೆ ಯೋಚಿಸಲೇ ಇಲ್ಲ. ಅಲ್ಲೇ ಏನೋ ಯೋಚಿಸಿದ ಕೂತಿದ್ದ ಶ್ರೀ ಕಡೆ ಬಂದ ಶಾರದಾ ಅವರು, ಬಾ ಶ್ರೀ ಹೋಗೋಣ ಎಂದರು. ಶ್ರೀ ಶಾರದಾ ಅವ್ರ ಮುಖ ನೋಡಿ, ಅಮ್ಮ ಈ ಸ್ಲಿಪ್ಪರ್ ನನಗೆ ಬೇಡ ಎಂದು ಬರೀ ಕಾಲಲ್ಲೇ ನಡೆದು ಹೋಗ್ತಾಳೆ. ರೂಮ್ಗೆ ಹೋದವಳು ಸೋಫಾಗೆ ತಲೆ ಕೊಟ್ಟು ಕೂತಿರುವಾಗ ಅಲ್ಲಿಗೆ ಅವಳ ಸ್ಲಿಪ್ಪರ್ ಹಿಡಿದು ಬಂದ ಶೃಂಗಾರ್ ಹಲೋ ಎಂದ. ಶ್ರೀ ಕಣ್ಣು ತೆರೆದು ಎದ್ದು ಕೂರ್ತಾಳೆ. ಶೃಂಗಾರ್ ಕಣ್ಣು ಅವಳ ಮುದ್ದಾದ ಮುಖದ ಮೇಲೆ ಇತ್ತು. ಶ್ರೀ ಅವನು ತನ್ನನ್ನು ನೋಡ್ತಿರೋ ನೋಟ ಸಹಿಸದೆ ಅವನಿಗೆ ಬೆನ್ನಾಗಿ ತನ್ನ ದುಪ್ಪಟನ ಸರಿ ಮಾಡಿಕೊಂಡು ನೀವೇನಿಲ್ಲಿ ಎಂದಳು ತುಸು ಗಡ್ಸಾಗೆ. ಶೃಂಗಾರ್, ಏನಿಲ್ಲ, ನಿಮ್ಮ ಸ್ಯಾಂಡಲ್ ಅಲ್ಲೇ ಬಿಟ್ಟಿದ್ದೀರಾ, ಈ ಥರ ಅಭ್ಯಾಸ ಇಲ್ಲ ಅನಿಸುತ್ತೆ ಎಂದವನು. ಆದರೂ ಈ ಸ್ಯಾಂಡಲ್ ಶ್ಯಾಲಿ ಲಕ್ಕಿ, ನಿಮ್ಮಂಥ ಹುಡುಗಿ ಕಾಲಲ್ಲಿ ಕ್ಷಣ ಕಾಲ ಆದರೂ ಇತ್ತಲ್ಲ ಅದಕ್ಕೆ ಎಂದ ಪೊಲೈಟ್ ಹಾಗೆ. ಶ್ರೀಗೆ ಈಗಾಗಲೇ ಕೋಪ ಹತಾಶೆ ಇತ್ತು. ಈಗ ಇವನು ಈ ಥರ ಯಾವುದೇ ಮುಜುಗರ ಇಲ್ಲದೆ ಒಂದು ಮದುವೆ ಆಗಿರುವ ಹುಡುಗಿ ಜೊತೆ ಮಾತಾಡೋದು ನೋಡಿ ಕೋಪ ಬಂದರೂ, ಇಲ್ಲಿ ನನಗಾಗಿ ಯಾರೂ ಇಲ್ಲ, ಇದು ನನ್ನ ಮನೆ ಅಲ್ಲ, ಸ್ವಲ್ಪ ಕೂಲಾಗಿ ಅವನನ್ನು ದೂರ ಇಡಬೇಕು ಎಂದು ಯೋಚಿಸಿ ಥ್ಯಾಂಕ್ಸ್ ತಂದಿದ್ದಕ್ಕೆ, ಬಟ್ ಅದು ನನಗೆ ಬೇಡ. ನನ್ನ ಗಂಡನ ಹೊರತಾಗಿ ಯಾರು ನನ್ನ ವಸ್ತುಗಳನ್ನು ಮುಟ್ಟೋದು ನನಗೆ ಇಷ್ಟ ಆಗಲ್ಲ ಎಂದಳು ಕೂಲಾಗೆ. ಶೃಂಗರ್ ಹಾ ಎಂದು ಹಲೆಯಾಗಿ ನಗುತ್ತಾ, ಯಾವ ಗಂಡನ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಮ ಕುತ್ತಿಗೆಯಿಂದ ತಾಳಿ ತೆಗೆಸಿದ ವ್ಯಕ್ತಿ ಬಗ್ಗೆನಾ? ಅವನಿಗೆ ತಾಳಿ, ಬಳೆ, ಕುಂಕುಮ ಇದರ ಬೆಲೆ ಗೊತ್ತಿಲ್ಲ. ಅವನಿಗೆ ಗೊತ್ತಿರೋದು ಒಂದೇ, ಎಂಜಾಯ್ಮೆಂಟ್. ಅದು ಬಿಟ್ಟರೆ ಹೀಗೆ ಬೇಡದ ವಸ್ತುಗಳ ಮೇಲೆ ಅವನ
ಕಿರು ನೋಟ ಇರಲಿ, ಕಿರು ಬೆರಳು ಕೂಡ ಸೋಕಲ್ಲ. ಯುನೋ, ನಾವಿಬ್ಬರು ಒಟ್ಟಿಗೆ ಬೆಳೆದವರು. ಎಷ್ಟರ ಮಟ್ಟಿಗೆ ಅಂದರೆ ಯಾವುದೇ ವಸ್ತು ಇಷ್ಟ ಆದರೂ ಅದನ್ನು ಶೇರ್ ಮಾಡ್ತೀವಿ. ನನ್ನ ಬಳಿ ಇದ್ದ ವಸ್ತುನ ಅವನು ಶೇರ್ ಮಾಡ್ತಾನೆ. ಹಾಗೆ ಅವನ ಬಳಿ ಇದ್ದ ವಸ್ತು ನನಗೆ ಇಷ್ಟ ಆದರೆ ನಾನು ಅಷ್ಟೇ ಶೇರ್ ಮಾಡ್ತೀನಿ ಎಂದವನು ಒತ್ತಿ ಹೇಳುವಂತೆ ನನಗೆ ಇಂಥದ್ದು ಬೇಕು ಅಂದರೆ ಅವನು ಕೊಡ್ತಾನೆ, ಅಷ್ಟು ಕ್ಲೋಸ್ ಎಂದವನು ಎದುರುಗಿದ್ದ ಶ್ರೀನ ನೋಡ್ತಿರೋದು ನೋಡಿ, ಶ್ರೀ, ಲುಕ್ ಮಿಸ್ಟರ್, ನಿಮ್ಮ ಫ್ರೆಂಡ್ ಮತ್ತು ನಿಮ್ಮ ವಿಷಯನ ಈ ರೂಮ್ನಿಂದ ಹೊರಗೆ ಇಟ್ಕೊಳ್ಳಿ ಪ್ಲೀಸ್, ನನಗೆ ಸ್ವಲ್ಪ ಪ್ರೈವಸಿ ಬೇಕು ಎಂದಳು. ಶ್ರೀ ಮತ್ತು ವಿರಾಟ್ ದೂರನ ಇಲ್ಲಿ ಮೂರನೇ ವ್ಯಕ್ತಿ ಅದರ ಪಾಲ ತಗೊಳ್ಳೋಕ್ಕೆ ನೋಡ್ತಿದ್ದಾನೆ. ಶ್ರೀ ಈ ಶೃಂಗಾರ್ನಂಥ ವ್ಯಕ್ತಿಯಿಂದ ದೂರ ಇರೋಕ್ಕೆ ವಿರಾಟ್ ಹೆಲ್ಪ್ ಮಾಡ್ತಾನ? ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.